ಎಲ್ಲಿಂದ ಬಂತು ಇನ್ನೂ ಬರಲಿಲ್ಲ ಲಿಕ್ಕಿ. ಏಯ್ ಎಲ್ಲಿಂದ ಬಂತಲ್ಲ ಎಲಿಜಬೆತ್ ಅನ್ನಕ್ಕೆ ಬರ್ಲಿಕ್ಕೆ ಯಾಕೆ ಕುತ್ತಿಗೆ ಯಾಕೆಂತಿದ್ದಿ? ಸುಮ್ಮನೆ ಕುಂದ್ರ. ಗೌರಿ ನೀ ನೋಡ್ಬೇಕಾಕಿನ ಬಾರಿಸಿದಾಳ, ನಿನಕಿನ ಚೆಲಿವಿ. ಭುವನಣ್ಣ ಆಕಿ ಬಂದ್ಲು. ರಾಣಿ ಅಂದ್ರೆ ರಾಣಿಯಪ್ಪ. ಪ್ರಿನ್ಸಸ್ ಎಲಿಜಬೆತ್ ಬೆಂಕಿಯಾಗಳ ನೋಡು. ಮಾತಾಡ ಸುಮ್ಮನೆ ಡೂಗಿ. ಭುವನ್ ತನ್ನ ಮಾವನ ಮಗಳು ಗೌರಿ ಮುಂದೆ ಆ ಎಲಿಜಬೆತ್ ರಾಣಿಯನ್ನು ಹೊಗಳಿದ್ದಕ್ಕೆ ಗೌರಿಗೆ ಎಂದಿಲ್ಲದ ಅನುಮಾನ. ಗೌರಿ ಕೋಪದಿಂದ ಭುವನ್ಗೆ ಹೇಳ್ತಾಳೆ, ಯಾರಿ ಮಾಯಾಂಗಿನಿ, ನನ್ನ ಮುಂದೆನೇ ಅವಳನ್ನು ಹೊಗಳ್ತೀಯ ಅಂತ ಹೇಳ್ತಾಳೆ. ಅದಕ್ಕೆ ಭುವನ್ ಗೌರಿಯ ಮಾತು ಲೆಕ್ಕಿಸದೆ ಪ್ರಿನ್ಸಸ್ ಎಲಿಜಬೆತ್ ಹತ್ತಿರ ಹೋಗುತ್ತಾನೆ. ಯಾಕೆಂದರೆ ಭುವನ್ಗೆ ಗೊತ್ತು ಗೌರಿಗೆ ಅನುಮಾನ ಅಂತ. ಗೌರಿನ ರೇಗಿಸೋಕೆ ಈ ಥರ ಮಾಡ್ತಾನೆ. ಬಾರಳಪ್ಪ ಅವನು ಎಲಿಜಬೆತ್ತು. ಚಿಗಿರಿ ನಡೆದಂಗೆ ಆತದ ನೋಡು. ರಾಮ್ ಸಿಂಗ್ ಕೆಟ್ಟ ಅಂಬ್ರೆಲಾ, ನಮಸ್ತೆ, ಹೌ ಆರ್ ಯು? ನಮಸ್ತೆ. ನಮಸ್ಕಾರವ. ಹಾಯ್ ಸಿಂಗ್. ರಾಮ್ ಸಿಂಗ್ ಈಕಿನ ಸೂಕ್ಷ್ಮ ಕರ್ಕೊಂಬಂದಿಲ್ಲ, ಏನ ನೆಗ್ಗಿನ ಪಗ್ಗಿನ ಚುಚ್ಚಿಸಿಗೆ ಅಂತ ಕರ್ಕೊಂಬಂದಿ. ರಾಮ್ ಸಿಂಗ್ is delicately took me. Madam, you may not be familiar with some of these. I will introduce you to them, okay? He is Goli, he is Ishwar, and she is Gauri. Gauri is my ಮಾವನ ಮಗಳಿಗೆ ಏನಂತಾರಲ್ಲೇ, ಸ್ವಾದರ ಸೊಸೆ ಅಂತಾರ. ತೋದಿ ಮೌನ್ ತಿಕ್ಕವಳೆ. ನಿನ್ನೆ ಕೇಳಿದ್ನಾಗ ದೂಗಾಗಿ. ಮ್ಯಾಮ್, ಸಿ ಇಸ್ ಮೈ ಗರ್ಲ್ ಫ್ರೆಂಡ್. So nice, made for each other. God bless you. ಗಾಡ್ ಬ್ಲೆಸ್ ಮಾಡ್ಲಿಕ್ಕೆ ನಡೀತದವ. ಇವ್ರಪ್ಪ ಬ್ಲೆಸ್ ಮಾಡಿದ್ರೆ ಸಾಕಾಗ್ಯದ ನನಗೆ. ಅದೆಲ್ಲ ಟೋಗಲ್ ಬಿಡ್ರಿ, ಅವ್ರಪ್ಪ ಕೊಟ್ಟ ಕಾಲಕ್ಕೆ ಮಾಡ್ಕೊಂಬಂತ. ಈಗ ಕ್ರಿಕೆಟ್ ಹೆಂಗೆ ಆಡ್ಬೇಕು, ಕ್ರಿಕೆಟ್ ಆಡಿ ನಿಮ್ಮ ಮಣ್ಣನ್ನು ಹೆಂಗೆ ಓಡಿಸ್ಬೇಕು ಅದು ಹೇಳ್ರಿ ನಮಗೆ. ಪ್ರಿನ್ಸಸ್ ಎಲಿಜಬೆತ್ ಅವರು ನಿಮಗೆ ಈ ಆಟದ ಬಗ್ಗೆ ಎಷ್ಟು ಗೊತ್ತು ಅಂತ ಕೇಳ್ತಾರೆ. ಅದಕ್ಕೆ ಭುವನ್, ನೋಡ್ರಿ ನಮಗೆ ಈ ಆಟದ ಬಗ್ಗೆ ಎಷ್ಟು ಗೊತ್ತಂದ್ರೆ, ಆ ಕಡೊಬ್ಬವ ಈ ಕಡೊಬ್ಬ ನಿಂದಿರ್ಬೇಕು, ಕೈಯಾಗ ಗುಂಡಂತ ಚೆಂಡು ಹಿಡ್ಕೊಂಡು ಈ ಕಡೆ ಇದ್ದವನಿಗೆ ಹಾಕ್ತಾನೆ. ಒಬ್ಬ ಒಡ್ಡು ಬಂದು ಬೀಸ್ ಚೆಂಡು ಹೋಗಿತಾನ, ಇವಾಗ ಬ್ಯಾಟ್ ತಗೊಂಡು ಹೊಡಿತಾನೆ. ಚೆಂಡು ಹೊಡೆಯಣ ಎಲ್ಲರೂ ಮೈದಾನದಾಗ ತಿಕ್ಕೊಳ್ಳೋ ಹಿಡ್ದಂಗೆ ಓಡ್ತಾವೆ ಚೆಂಡು ಹಿಡಿಯೋಕೆ. ಹೌಸ್ ಮಂದಿಗೆ ಅವನೊಬ್ಬ ಚೆಂಡು ಹಿಡಿತಾನೆ. ಆ ಚೆಂಡು ಫಸ್ಟಿಗೆ ಚೆಂಡು ಹಾಕಿದವನು ಕೈಯಾಗ ಬೀಸಿ ಹೋಗಿತಾನೆ. ಮತ್ತೆ ಅವ ಚೆಂಡು ಹಾಕ್ತಾನೆ, ಮತ್ತೆ ಇವ ಚೆಂಡು ಹೊಡಿತಾನೆ. ಅವ ಚೆಂಡು ಹಾಕವ, ಇವ ಚೆಂಡು ಹೊಡ್ಯವ, ಅವ ಚೆಂಡು ಹಾಕವ, ಇವ ಚೆಂಡು ಹೊಡ್ಯವ. ಇಷ್ಟೇ ಗೊತ್ತಂದು ನೋಡಿ ನಮಗೆ. ಮೇಡಮ್, ಐ ಕಾಂಟ್ ಆನ್ಸರ್ ಇಟ್ ಟು ಯು, ಇಟ್ಸ್ ಅ ಲಾಂಗ್ ವರ್ಡ್. No, I understand. I will teach you, Bhuvan. ಪ್ರಿನ್ಸಸ್ ಎಲಿಜಬೆತ್ ಅವರು ಕ್ರಿಕೆಟ್ ಆಟದ ಬಗ್ಗೆ ಹಳ್ಳಿ ಜನರಿಗೆ ಹೇಳಿಕೊಡಲು ಆರಂಭಿಸುತ್ತಿದ್ದಾಳೆ. ತನ್ನ ಅಣ್ಣನಿಂದ ಈ ರೈತರಿಗೆ ಮೋಸವಾಗಬಾರದು. ಒಂದು ವೇಳೆ ಈ ಆಟದಲ್ಲಿ ನಾವು ಸೋತ್ರೆ ನಮಗೆ ಏನೂ ನಷ್ಟ ಇಲ್ಲ. ಅದೇ ಈ ರೈತರು ಸೋತ್ರೆ ಒಂದೊತ್ತು ಊಟಕ್ಕೂ ಕಷ್ಟವಾಗುತ್ತೆ. ಕಂದಾಯದ ನೆಪದಲ್ಲಿ ಕ್ಯಾಪ್ಟನ್ ರಸಲ್ ಈ ಬಡವರ ರಕ್ತ ಹೀರುತ್ತಾನೆ ಎಂದು ಆಕೆಗೆ ಗೊತ್ತು. ಅದಕ್ಕೆ ಈ ರೀತಿ ಸಹಾಯ ಮಾಡ್ತಿದ್ದಾಳೆ. ಮೇಲಾಗಿ ಈ ಎಲಿಜಬೆತ್ ಆಳಿಗೆ ಭುವನ್ ಮೇಲೆ ಪ್ರೀತಿ.